ಓಕೆ ಸ್ಟೂಡೆಂಟ್ಸ್, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರು. ನಾನು ನಿಮಗೆ ಅವತ್ತು ಎರಡು ಭಿನ್ನರಾಶಿಗಳನ್ನು ಹೇಗೆ ಕೂಡಬೇಕು ಅಂತ ಹೇಳಿದ್ದೀನಿ. ಇವತ್ತು ನಾನು ಮೂರು ಭಿನ್ನರಾಶಿಗಳನ್ನು ಕೊಟ್ಟರೆ ಯಾವ ಥರ ಮಾಡೋದು. 1/2 ಪ್ಲಸ್ 3/4 ಪ್ಲಸ್ 5/6. ನೋಡ್ರಿ, ಇಲ್ಲಿ ಮೂರು ಭಿನ್ನರಾಶಿಗಳಿದ್ದಾವೆ. ಈ ಮೂರು ಭಿನ್ನರಾಶಿಗಳನ್ನ ಕೂಡಬೇಕು ಅಥವಾ ಕೂಡಬೇಕು. ವೆನ್ ಯು ಆಡ್ ದಿ ಫ್ರಾಕ್ಷನ್ ಯು ಟೇಕ್ ದಿ LCM ಆಫ್ ದಿ ಡಿನಾಮಿನೇಟರ್ ಅಂತ ಹೇಳಿದ್ದೀನಿ ಈಗ. ಸೊ ಯಾವುದೇ ಭಿನ್ನರಾಶಿಯನ್ನ ಕೂಡಬೇಕು ಅಂದ್ರೆ ಅವುಗಳ ಛೇದಗಳಿಗೆ ಲಾಸ ತೆಗಿಬೇಕು. ಸೊ ಯಾವ್ದೀಗ ಛೇದಗಳು 2, 4, 6 2, 4, 6. ಸೊ ಇಲ್ಲಿ ಬರ್ಕೊಂಡಾದ್ಮೇಲೆ 2, 4, 6 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ ನೋಡ್ಬೇಕು. 2, 4, 6 ಮೂರು ಡಿವೈಡ್ ಆಗಿಲ್ಲ, ಅಟ್ಲೀಸ್ಟ್ ಯಾವ್ದಾದ್ರು ಎರಡು ನಂಬರ್ಸ್ ಒಂದ್ ನಂಬರ್ ಇಂದ ಡಿವೈಡ್ ಆಗುತ್ತಾ ನೋಡ್ಬೇಕು. ಸೊ ಇಲ್ಲ ಅಂದ್ರೆ ಈಗ ನೋಡ್ರಿ, ಈ ಪ್ರಾಬ್ಲಮ್ ಅಲ್ಲಿ 2, 4, 6 ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ. ಯಾವ್ದ್ರಿಂದ? 2 ಇಂದ. 2 1s 2 2s 2 3s. ಸೊ ಈಗ ಒನ್ಸ್ ಡಿವೈಡ್ ಆದ್ಮೇಲೆ ಮತ್ತೆ ಡಿವೈಡ್ ಮಾಡಿದ್ರೆ ಬಂದಿರೋ ನಂಬರು ಮತ್ತೆ ಯಾವ್ದಾದ್ರು ಒಂದೇ ನಂಬರ್ ಇಂದ ಆ ಮೂರು ನಂಬರ್ಸ್ ಭಾಗ ಆಗುತ್ತಾ ನೋಡ್ರಿ. ಇಲ್ಲ ಸರ್, ಭಾಗ ಆಗಲ್ಲ ಅಂದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ 2 into 1 into 2 into 3 ಇಟ್ ಈಸ್ 12. 2 1 2, 2 2 4, 4 3 12. ದಿಸ್ ಈಸ್ LCM, ಲಾಸಹ. ಸೊ ಅದು ಲಾಸ ಅಂತ ಅರ್ಥ ಆಯ್ತು ನಿಮಗೆ. ಸೊ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ನಾನು ಹೇಳ್ತಿದ್ದೀನಿ, ಯಾವುದೇ ಭಿನ್ನರಾಶಿ 2 ಇರಲಿ, 3 ಇರಲಿ, 4 ಇರಲಿ, ಯಾವುದೇ ಭಿನ್ನರಾಶಿಯನ್ನ ಆಡ್ ಮಾಡಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಛೇದಗಳಿಗೆ ಲಾಸ ತೆಗಿಬೇಕು ಅಂದ್ರೆ ಛೇದಗಳನ್ನ ಪಕ್ಕಕ್ಕೆ ಬರ್ಕೋಬೇಕು. ಡಿನಾಮಿನೇಟರ್ಸ್ ಅನ್ನ ಪಕ್ಕಕ್ಕೆ ಬರ್ಕೊಂಡ್ರಿ. ಡಿನಾಮಿನೇಟರ್ಸ್ ಅನ್ನ ಪಕ್ಕಕ್ಕೆ ಬರ್ಕೊಂಡಾದ್ಮೇಲೆ ಇಲ್ಲಿ ಬಂದಿರ್ತಕ್ಕಂಥ ಡಿನಾಮಿನೇಟರ್ಸ್ ಅನ್ನ ಇರ್ತಕ್ಕಂಥ 3 ನಂಬರ್ಸ್ ಇರ್ಬೋದು, 2 ನಂಬರ್ಸ್ ಇದು ಯಾವ್ದಾದ್ರು ಒಂದೇ ನಂಬರ್ ಇಂದ ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ನೋಡ್ರಿ. ಸೊ ಇಲ್ಲಿ ಇರ್ತಕ್ಕಂಥ 2, 4, 6 ಯಾವ್ದಿಂದ ಡಿವೈಡ್ ಆಗ್ತವೆ? 2 ಇಂದ ಡಿವೈಡ್ ಆಗ್ತವೆ. ಸೊ 2 1s 2 2s 2 3s. ಸೊ ಅಗೈನ್ ಮತ್ತೆ ಡಿವೈಡ್ ಮಾಡ್ಬೇಕಾ? ಬೇಡ, ಮಾಡ್ಬೇಕು. ಇಲ್ಲಿರ್ತಕ್ಕಂಥ ನಂಬರ್ಸ್ ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗಂಗಿದ್ರೆ ಆಗಲ್ಲ ಅಂದ್ಮೇಲೆ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 2 into 1 into 2 into 3. ಸೊ ಇಟ್ ಈಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 12. ಆ 12 ಏನಾಗುತ್ತೆ? ಲಾಸ್ ಆಗುತ್ತೆ. ಸೊ 12 ಅನ್ನ ಇಲ್ಲಿ ಬರ್ಕೊಳ್ತೀರಿ. ಇಲ್ಲಿ ಬರ್ಕೊಂಡಾದ್ಮೇಲೆ ಈ ಡಿನಾಮಿನೇಟರ್ ಇಂದ ಈ LCM ಅನ್ನ ಡಿವೈಡ್ ಮಾಡಬೇಕು. ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ? 2 6 ಅದರ ಅಂಶಕ್ಕೆ ಮಲ್ಟಿಪ್ಲೈ ಮಾಡಬೇಕು. 6 1s 6. ಓಕೆ, ಈ 4 ಇಂದ ಈ 12 ಅನ್ನ ಡಿವೈಡ್ ಮಾಡಬೇಕು. 4 ಇಂದ 12 ಎಷ್ಟು ಟೈಮ್ಸ್ಗೆ? 3 ಟೈಮ್ಸ್. ಈ ಬಂದಿರ್ತಕ್ಕಂಥ 3 ಟೈಮ್ಸ್ ಅನ್ನ ಅದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ. 3 3s 9. ನೆಕ್ಸ್ಟ್ ಪ್ಲಸ್ 6 ಇಂದ 12 ಎಷ್ಟು ಟೈಮ್ಸ್ಗೆ? 2 ಟೈಮ್ಸ್ಗೆ. 6 2s ಆ 2 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 5 2s 10. ಈ 6 ಇಂದ 12 ಎಷ್ಟು ಟೈಮ್ಸ್ಗೆ? 2 ಟೈಮ್ಸ್ಗೆ. ಸೊ ಇದನ್ನ ಇಲ್ಲಿ ಆ 2 ಟೈಮ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 5 2s 10. ಸೊ ಈಗ ನೀವು ಆಡ್ ಮಾಡಿ. 6 plus 9 15, 15 plus 10 25, 25/12. ಸೊ ಒಂದು ಕನ್ಕ್ಲೂಷನ್ ಬರಬೇಕು. ಫ್ರಾಕ್ಷನ್ಸ್ ನ ಆಡ್ ಮಾಡಬೇಕಂದ್ರೆ ಡಿನಾಮಿನೇಟರ್ಸ್ಗೆ LCM ತೆಗಿಬೇಕು. ಡಿನಾಮಿನೇಟರ್ LCM ತೆಗಿಬೇಕು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ ನಂಬರ್ಸ್ ಅನ್ನ ಪಕ್ಕಕ್ಕೆ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಆ ನಂಬರ್ಸ್ ಅನ್ನ ಯಾವ್ದಾದ್ರು ಒಂದ್ ನಂಬರ್ ಇಂದ ಅಥವಾ ಒಂದ್ ಟೇಬಲ್ ಇಂದ ಅಷ್ಟು ನಂಬರ್ ಡಿವೈಡ್ ಆಗ್ತಾವ ನೋಡ್ರಿ. ಅಷ್ಟು ನಂಬರ್ ಆಗಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ನಾನು ಈಗ ಹೇಳ್ಕೊಡ್ತದೆಲ್ಲ ಅಷ್ಟು ನಂಬರ್ ಡಿವೈಡ್ ಆಗೋದು. ಸೊ 2 4 6 ಒಂದು ನಂಬರ್ ಇಂದ ಡಿವೈಡ್ ಆಗುತ್ತೆ. ಯಾವ ನಂಬರ್ ಇಂದ? 2 ಇಂದ. 2 1s 2 2s 2 3s. ಸೊ ಈಗ 1 2 3 ಬಂದಿದಾವಲ್ಲ,
ಆ 1 2 3 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗ್ತಾವ? ಇಲ್ಲ ಸರ್. ಹಂಗ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಮಲ್ಟಿಪ್ಲೈ ಮಾಡ್ತಾ ಬರ್ಬೇಕು. ಮಲ್ಟಿಪ್ಲೈ ಮಾಡಿದಾಗ ಲಾಸ ಎಷ್ಟು ಬರುತ್ತೆ? ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತಲ್ಲ, ದಟ್ ಈಸ್ ದಿ LCM ಆಫ್ ದೀಸ್ 3 ನಂಬರ್ಸ್. ಸೊ 12 ಬಂತು. 12 ಏನದು? ಆ 2 4 6 ಗೆ ಲಾಸ ಆಗುತ್ತೆ. 2 4 6 ಗೆ ಲಾಸ ಆದ್ಮೇಲೆ ಬರ್ಕಂತೀರಿ. ಈ 2 ಇಂದ 12 ಅನ್ನ ಡಿವೈಡ್ ಮಾಡ್ರಿ. 2 6 ಅದನ್ನ ಅದರ ಅಂಶಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 6 ಆಗುತ್ತೆ, 6 ಆಗುತ್ತೆ. 4 ಇಂದ 12 ಅನ್ನ ಡಿವೈಡ್ ಮಾಡಿ. 4 3 ಇಂಟು 3 9. 6 ಇಂದ 12 2 ಟೈಮ್ಸ್. ಆ 2 ಅನ್ನು ಅದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ 10 ಬಂತು. ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ? 25/12 is the LCM of the sum of these 3 fractions. So what to conclusion ಬರಬೇಕು? ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಯು ಟೇಕ್ ದಿ LCM of the denominator. ಡಿನಾಮಿನೇಟರ್ಗೆ LCM ತೆಗಿಬೇಕು ಅನ್ನೋದು ತಲೆ ಒಳಗೆ ಇರಬೇಕು. ಡೌಟ್ಸ್ ಇದ್ರೆ ಕೇಳಿ ನಿಮಗೆ. ಸೊ ನಾನು ಯಾವ ತರ ಮಾಡ್ಬೇಕು? 2 ಫ್ರಾಕ್ಷನ್ಸ್ ಆಡ್ ಮಾಡೋದು ಅದೆಯಾ? 3 ಫ್ರಾಕ್ಷನ್ಸ್ ಆಡ್ ಮಾಡೋದು ಅದೆಯಾ? 10 ಫ್ರಾಕ್ಷನ್ಸ್ ಇದ್ರೂ ಯು ಟೇಕ್ ದಿ LCM ಆಫ್ ದಿ ಡಿನಾಮಿನೇಟರ್. ಸೇಮ್ ಪ್ರೊಸೀಜರ್. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. One by 5 plus 7 by 15 plus 5 by 12. ಸೊ ಫ್ರಾಕ್ಷನ್ಸ್ ಇದಾವೆ. ಫ್ರಾಕ್ಷನ್ಸ್ ಮಧ್ಯೆ ಪ್ಲಸ್ ಇದೆ ಅಂದ್ರೆ ಆಡ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ಸ್ಗೆ LCM ತೆಗಿಬೇಕು. ಛೇದಗಳಿಗೆ ಲಾಸ ತೆಗಿಬೇಕು. ಛೇದಗಳು ಯಾವುದು? 5 15 12. ಸೊ ಈಗ ನೋಡೋಣ. 5 15 12. ಈ 5 15 12 ಯಾವ್ದಾರು ಒಂದೇ ಮಗ್ಗಿಂದ ಭಾಗ ಆಗುತ್ತಾ ನೋಡಿ. 3 ಒಂದೇ ಮಗ್ಗಿಂದ ಭಾಗ ಆಗಲ್ಲ ಅಂದ್ರೆ ಯಾವ್ದಾರು 2 ನಂಬರ್ಸ್, ಇಲ್ಲಿ ಇರ್ತಕ್ಕಂಥ 3 ನಂಬರ್ಸ್ ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ ಸರ್. ಯಾವ್ದಾರು 2 ನಾರು ಡಿವೈಡ್ ಆಗುತ್ತೆ. 2 ನಂಬರ್ಸ್ ಆರು ಯಾವ್ದಾರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತೆ. ಓಕೆ ನೋಡ್ರಿ, ಈಗ 15 12 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 3ರಿಂದ. ಸೊ ಈಗ 3 5 3ರಿಂದ ಡಿವೈಡ್ ಆಗಲ್ಲ, ಹಂಗೆ ಬರೀರಿ. 3 5 3 4. ಸೊ ನೋಡ್ರಿ, ಸೊ ಡಿವೈಡ್ ಆಗದೆ ಇರೋ ನಂಬರ್ ನಂಗೆ ಬರೀಬೇಕು. 3 5 3 4. ಈಗ ಮತ್ತೆ ಡಿವೈಡ್ ಮಾಡ್ಬೇಕಾ ಸರ್? ನೋಡ್ಬೇಕೀಗ ಎಲ್ಲಾ ನಂಬರ್ಸ್ ಡಿವೈಡ್ ಆಗದೆ ಇದ್ರು, ಯಾವ್ದಾದ್ರು ಒಂದೇ ನಂಬರ್ ಇಂದ ಎಲ್ಲಾ ನಂಬರ್ಸ್ ಡಿವೈಡ್ ಆಗದಿದ್ರು ಎನಿ 2 ಯಾವ್ದಾದ್ರು 2 ಭಾಗ ಆಗುತ್ತಾ ನೋಡ್ರಿ? ಆಗುತ್ತೆ ಸರ್. ಯಾವುದು? 5 5 ಆಗುತ್ತೆ. ಓಕೆ, 5 1 5 1 4 ಡಿವೈಡ್ ಆಗಲ್ಲ, ಹಂಗೆ ಬರೆಯೋದಷ್ಟೇ. ಅಷ್ಟು ನಂಬರ್ಸ್ ಡಿವೈಡ್ ಆಗ್ಬೇಕು ನಮ್ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಅಷ್ಟು ಆಗಿದ್ರೆ ಇರೋದ್ರಲ್ಲಿ 2 3 ಆಗ್ತಾವ. ಈಗ 3 ಇದಾವೆ, 3ರಲ್ಲಿ 2 ಆಗ್ತವೆ. ಡಿವೈಡ್ ಮಾಡ್ರಿ. ಒನ್ಸ್ ಡಿವೈಡ್ ಮಾಡಿದ್ಮೇಲೆ ಮತ್ತೆ ಕೆಳಗ್ 3 ನಂಬರ್ಸ್ ಬಂತು. ಈಗ ಆ 3 ನಂಬರ್ಸ್ ಅಲ್ಲಿ ಯಾವ್ದಾರು 2 ನಂಬರು ಯಾವ್ದಾರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ ನೋಡ್ರಿ. 5 5 ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ. ಯಾವ್ದ್ರಿಂದ? 5ರಿಂದ ಡಿವೈಡ್ ಮಾಡ್ರಿ. ಸೊ ಇನ್ನ ಮುಂದಿನ ಯಾವ್ದು ಆಗಲ್ಲ. ಅದಕ್ಕೋಸ್ಕರ ಮಾಡೋಕು 3 ಇಂಟು 5 ಇಂಟು 1 ಇಂಟು 1 ಇಂಟು 4. ಸೊ ದಿಸ್ ಈಸ್ ಎಷ್ಟಾಗುತ್ತೆ? 60 ಆಗುತ್ತೆ. 3 5 15 15 4 60. 60 ಏನು? ಲಾಸಹ. 60 ಏನದು? ಲಾಸಹ ಅಥವಾ LCM ಆಗುತ್ತೆ. 60 ಏನಾಗುತ್ತೆ? ಲಾಸಹ ಅಥವಾ LCM ಆಗುತ್ತೆ. ಡೌಟ್ಸ್ ಇದ್ರೆ ಕೇಳ್ರಿ. ನಾನು ಹೇಳ್ತೀನಿ. 3 ನಂಬರ್ಸ್ ಕೊಟ್ಟಿದ್ದಾನೆ. 5 15 12. 5 15 12 ಅನ್ನ ಯಾವ್ದಾದ್ರು ಒಂದೇ ನಂಬರ್ ಇಂದ ಭಾಗ ಆಗುತ್ತಾ ನೋಡ್ರಿ. 3 ಡಿವೈಡ್ ಆಗಿಲ್ಲ ಅಂದ್ರೆ ಯಾವ್ದಾರು 3ರಲ್ಲಿ 2 ಯಾವ್ದಾರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ ನೋಡ್ರಿ. 2 ಆಪ್ಷನ್ ಇದೆ. ಇವು 2 ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ, ಇವನೇ ಅಂತ. ಫಸ್ಟ್ ಸಣ್ಣದ್ರಿಂದ ಹೋಗೋಣ. 2 ಇಂದ ನೋಡೋಣ, ಆಗಲ್ಲ. 3 ಇಂದ ನೋಡೋಣ. 3 ಬಂದಾಗ 15 12 3ರಿಂದ ಡಿವೈಡ್ ಆಗ್ತವೆ. ಸೊ 3 5 3 4. ಮತ್ತೆ ಡಿವೈಡ್ ಮಾಡಿದ್ಮೇಲೆ 5 5 4 ಬಂತು. 5 5 4 ಅಲ್ಲಿ ಯಾವ್ದಾದ್ರು 3 ನಂಬರ್ಸ್ ಡಿವೈಡ್ ನೋಡ್ಬೇಕು ಫಸ್ಟ್.
3 ಆಗ್ತಾವ ನೋಡ್ಬೇಕು. 3 ಆಗಿಲ್ಲ ಅಂದ್ರೆ ಇದರಲ್ಲಿ ಯಾವ್ದಾದ್ರು 2 ಆಗ್ತಾವ ನೋಡ್ರಿ. ಆಗ್ತವೆ 2, 5 ಒಂದೇ 5 ಒಂದೇ. ಸೊ ಇನ್ನ ಈ ನಂಬರ್ಸ್ ಮತ್ತೆ ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಆವಾಗ ಏನ್ ಮಾಡಬೇಕು? 3 ಇಂಟು 5 ಇಂಟು 1 ಇಂಟು 4 ದಟ್ ಇಸ್ 60. ಲಾಸ ಎಷ್ಟು? 60. ಈಗ ಬನ್ನಿ, ಎಷ್ಟು ಲಾಸ? 60. ಸೊ ಈಗ 5ರಿಂದ 60 ಬಾಗಿಸ್ಬೇಕು. ಸೊ ನಿಮಗೆ 5 ಮಗ್ಗಿನೂ ಬರಬೇಕು, 12 ಮಗ್ಗಿನೂ ಬರಬೇಕು. 12 ಐಲೆ 60, 5 12 60. 5ರಿಂದ 60 ಎಷ್ಟು ಟೈಮ್ಸ್ ಭಾಗ ಆಗುತ್ತೆ? 12 ಟೈಮ್ ಭಾಗ ಆಗುತ್ತೆ. ಅದು ನಿಮಗೆ ಬರಬೇಕು. ಟೇಬಲ್ಸ್ ಬರ್ದೇ ಇದ್ರೆ ನಾನ್ ಡಿವೈಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. 5ರಿಂದ 60 ಎಷ್ಟು ಟೈಮ್ಸ್ ಭಾಗ ಆಗುತ್ತೆ? 12 ಟೈಮ್ಸ್ಗೆ. 5 ಇಂದ 60 12 ಟೈಮ್ಸ್ ಡಿವೈಡ್ ಆಗುತ್ತೆ. ಆ 12 ಅನ್ನ ಅದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 12 1 12. ಈಗ ಈ 15ರಿಂದ 60 ಬಾಗಿಸಿ. 15 4 15 4 ಆ 4 ಅನ್ನ ಅದರ ನ್ಯೂಮರೇಟರ್ 7 7 4 28. ನೆಕ್ಸ್ಟ್ ಈ 12ರಿಂದ 60 ಬಾಗಿಸಿ. 12 5 ಆ 5 ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 5 5 25. ಇದು ನಿಮಗೆ ಅರ್ಥ ಆಗಿದೆ ಅಂತ. ಫ್ರಾಕ್ಷನ್ಸ್ ಅಡಿಷನ್ಸ್ ಬಗ್ಗೆ ಏನ್ ಡೌಟ್ಸ್ ಇದ್ರು ಕೇಳ್ಬೋದು. ನೀವು ಕೇಳದೆ ಇದ್ರೆ ಲಾಸ್ ಆಗೋದು ನನಗಲ್ಲ, ನಿಮಗೆ. ಕೇಳಿ. ಸೊ ನೋಡ್ರಿ, 5ರಿಂದ 60 ಎಷ್ಟು ಟೈಮ್ಸಿಗೆ? 12 ಟೈಮ್ಗೆ. 12 5 60, 5 12 60. 5 ನಾವು 12 ಹಾಕಿದ್ರೆ 60 ಆಗುತ್ತೆ. 5 10 50, 11 ಹಾಕಿದ್ರೆ 55, 12 ಹಾಕಿದ್ರೆ 60. ಅದಕ್ಕೆ 12 ಬಂತು. 12 ಅದರ ಅಂಶಕ್ಕೆ ಹೊಂದಿಸಿ 1 ಇಂಟು 12. 15ರಿಂದ 60 ಎಷ್ಟು ಟೈಮ್ಸಿಗೆ? 4 ಟೈಮ್ಸಿಗೆ. ಆ 4 ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 7 4 28. ಸೊ ನೆಕ್ಸ್ಟ್ 12ರಿಂದ 60 ಎಷ್ಟು ಟೈಮ್ಸಿಗೆ? 4 ಟೈಮ್ಸ್. ಎಷ್ಟು ಟೈಮ್ಸಿಗೆ? 5 ಟೈಮ್ಸ್. 12 5 ಸೊ 12 5 ಆದ್ಮೇಲೆ ಆ 5 ಅದರ ಅಂಶಕ್ಕೆ ಗುಣಿಸಿ. 5 5 25. ಸೊ ಈಗ 12 28 25 ಬರ್ಕೊಳ್ಳಿ. ನಿಮ್ಗೆ ಗುಣಿಸಕ್ ಕೂಡಕ್ ಬರಲ್ಲ ಅಂದ್ರೆ 2 8 10 5 15 1 2 4 6. ಸೊ ಎಷ್ಟು ಬಂತು? 65/60 ಏನದು ಆನ್ಸರು. ಈ 3 ಭಿನ್ನರಾಶಿಗಳನ್ನ ಕೂಡಿದಾಗ ಬರುವ ಆನ್ಸರ್ ಇಷ್ಟು ಬರುತ್ತೆ. ಡೌಟ್ಸ್ ಇದ್ರೆ ಕೇಳ್ರಿ. ಸೊ ಒಂದು ಕಾನ್ಸೆಪ್ಟ್ ನಿಮ್ ತಲೆ ಒಳಗೆ ಹೇಳ್ರಿ. ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸಹ ತೆಗಿಬೇಕು. ಲಾಸಹ ತೆಗಿಬೇಕು ಅಂದ್ರೆ ಛೇದಗಳಲ್ಲಿರುವ ಸಂಖ್ಯೆಗಳನ್ನ ಪಕ್ಕಕ್ಕೆ ಬರ್ಕೋಬೇಕು. ಛೇದಗಳಲ್ಲಿರುವ ಸಂಖ್ಯೆಗಳನ್ನ ಬರ್ಕೊಂಡಾದ್ಮೇಲೆ ಎಷ್ಟು ಛೇದಗಳಿದಾವಲ್ಲ ಅಷ್ಟು ಛೇದಗಳು ಯಾವ್ದಾದ್ರು ಒಂದು ನಂಬರ್ ಇಂದ ಭಾಗ ಆಗುತ್ತಾ ನೋಡ್ಬೇಕು. ಆಗಲ್ಲ ಸರ್. ಆಮೇಲೆ ಏನ್ ಮಾಡ್ಬೇಕು? ಅಷ್ಟು ಆಗಿಲ್ಲ ಅಂದ್ರೆ ಇರೋದ್ರಲ್ಲಿ 3 ಇದೆ, ಮ್ಯಾಕ್ಸಿಮಮ್ 2 ಆಗ್ತಾವ ನೋಡ್ಬೇಕು. 3 ಆಗಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಿ ಬರ್ಬೇಕು? 2ಕ್ಕೆ ಬರ್ಬೇಕು. ಈಗ ಅದರಲ್ಲಿ ನೋಡ್ತಾ ಬರ್ಬೇಕು, ಸಣ್ಣದ್ರಿಂದ ನೋಡ್ತಾ ಬರ್ಬೇಕು. 15 12 ಯಾವ್ದ್ರಿಂದ ಡಿವೈಡ್ ಆಗ್ತವೆ? 3ರಿಂದ. 3 5 3 4. ಸೊ ಮತ್ತೆ ಡಿವೈಡ್ ಮಾಡಿದ್ಮೇಲೆ ಯಾವ್ದಾದ್ರು 2 ನಂಬರ್ಸ್ 3 ನಂಬರ್ಸ್ ಆಗುತ್ತಾ ನೋಡ್ಬೇಕು. ಆದ್ರೆ ಓಕೆ. ಆಗಿಲ್ಲ ಅಂದ್ರೆ ಯಾವ್ದಾದ್ರು 2 ನಂಬರ್ಸ್ 1 ನಂಬರ್ ಇಂದ ಡಿವೈಡ್ ಆಗುತ್ತೆ. 5 5 1ರಿಂದ ಡಿವೈಡ್ ಆಗುತ್ತೆ. 5 ಒಂದೇ 5 ಒಂದೇ. ಸೊ ಇನ್ನ ಉಳಿದಿದ್ ಯಾವ ನಂಬರ್ಸ್ ಡಿವೈಡ್ ಆಗಲ್ಲ. ಸೊ ಮಲ್ಟಿಪ್ಲೈ ಮಾಡ್ರಿ. 3 ಇಂಟು 5 ಇಂಟು 1 ಇಂಟು 4 ಈಸ್ 60. ಲಾಸಹ ಎಷ್ಟು? 60. 60 ಬರ್ದಾದ್ಮೇಲೆ 5ರಿಂದ 60 ಎಷ್ಟು ಟೈಮ್ಸಿಗೆ? ಇದರಿಂದನೇ ಇದನ್ನ ಬಾಕ್ಸ್ಬೇಕು ಹೊತ್ತು ಇದರಿಂದ ಇದನ್ನ ಬಾಕ್ಸಂಗಿಲ್ಲ. 5ರಿಂದ 60 12 ಟೈಮಿಗೆ ಹೋಗುತ್ತೆ. ಆ 12 ಇದಕ್ಕೆ ಗುಣಿಸಿ. 12 ಒಂದೇ 12. 15ರಿಂದ 60 ಎಷ್ಟು ಟೈಮ್ಸಿಗೆ? 4 ಟೈಮ್ಗೆ. 7 4 28. 12ರಿಂದ 60 ಎಷ್ಟು ಟೈಮ್ಸಿಗೆ? 5 ಟೈಮ್ಗೆ. 5 5 25. ಸೊ ಈಗ ಎಷ್ಟು ಬಂತು? ಆಡ್ ಮಾಡಿದ್ರೆ 65/60 ಬಂತು. ಸೊ ಅಡಿಷನ್ಸ್ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಫ್ರಾಕ್ಷನ್ಸ್ ಯಾವ್ದು? ಎಷ್ಟು ಅಡಿಷನ್ಸ್? 2 ಅಡಿಷನ್ಸ್ ಮಾಡಿದೆ. 2 ಫ್ರಾಕ್ಷನ್ಸ್ ನ ಆಡ್ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು. 2 ಭಿನ್ನರಾಶಿಗಳನ್ನ ಕೂಡೋದು ಹೇಳ್ಕೊಟ್ಟಿದ್ದೆ. ಈಗ ನಾನು ಹೇಳ್ಕೊಡ್ತಾ ಇರೋದು 3 ಭಿನ್ನರಾಶಿಗಳನ್ನ ಹೆಂಗೆ ಕೂಡ್ಬೇಕು ನೀವು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.
2 by 7, 2 by 7, 3 by 28, 4 by 21. ಈಗ ಮಾಮೂಲಿ ಪ್ರೊಸೀಜರ್ ಇಸ್ ಸೇಮ್. ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ನೀವು ಆಡ್ ದಿ ಫ್ರಾಕ್ಷನ್, ಯು ಟೇಕ್ ದಿ LCM ಆಫ್ ದಿ ಡಿನಾಮಿನೇಟರ್. ಡಿನಾಮಿನೇಟರ್ಸ್ ಯಾವುದು? 7, 28, 21. 7, 28, 21. ಈಗ ಈ 3 ನಂಬರ್ಸ್ ಯಾವ್ದಾರು ಹೈಯೆಸ್ಟ್ ನಂಬರ್ ಇಂದ ಡಿವೈಡ್ ಆಗ್ತಾವ ನೋಡ್ರಿ. ಆ 3 ನಂಬರ್ಸ್ ಯಾವ್ದಾದ್ರು 1 ನಂಬರ್ ಇಂದ ಡಿವೈಡ್ ಆಗ್ತವೆ. ಯಾವ್ದ್ರಿಂದ? 7 ಇಂದ. ಸೊ ಬನ್ನಿ ಈಗ 7 1 7 4 7 3 7 3. ಈಗ ನಿಮಗೆ ಈ 1 4 3 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ? 7 28 21 ನ ಡಿವೈಡ್ ಮಾಡೋದು ಯಾವ್ದೋ ಒಂದು ನಂಬರ್ ಇತ್ತು, 7 7 1 7 4 7 3. 1 4 3 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ? 1 4 3 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ? ಯೋಚನೆ ಮಾಡಿ. 1 4 3 ಯಾವ್ದಾದ್ರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಆವಾಗ ಏನ್ ಮಾಡ್ಬೇಕು? 7 ಇಂಟು 1 ಇಂಟು 4 ಇಂಟು 3 ಎಷ್ಟು ಬರುತ್ತೆ? 7 ಇಂಟು 1 ಇಂಟು 4 ಇಂಟು 3. ಸೊ 7 4 28, 28 3 84 ಬರುತ್ತೆ. ಅಥವಾ 3 4 12, 12 12, 12 84. LCM ಕನ್ನಡದಲ್ಲಿ ಲಾಸಹ. ಕ್ಲಿಯರ್ ಆಯ್ತು? ಲಾಸ ತೆಗೆದ್ರ ಬಗ್ಗೆ ಫಸ್ಟ್ ನಿಮಗೆ ನಾನು ಹೇಳ್ತೀನಿ ಕೇಳ್ರಿ. ಎಲ್ಲರೂ ಇಲ್ಲೇ ತಪ್ಪಿದ್ದೀರಿ ಲಾಸ ತೆಗೆಯೋದ್ರಲ್ಲಿ. ಅದಕ್ಕೆ ನಾನು ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಪ್ರತಿ ಸಾರಿ ನಿಮಗೆ ಕನ್ಫರ್ಮ್ ಮಾಡ್ತಿದ್ದೀನಿ. ಫ್ರಾಕ್ಷನ್ಸ್ ಅನ್ನ ಅಥವಾ ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಯಾವುದು ಛೇದ? ಗೆರೆಯಿಂದ ಮೇಲಕ್ಕಿರೋದು ಅಂಶ, ಗೆರೆಯಿಂದ ಕೆಳಗಿರೋದು ಛೇದ. ಗೆರೆಯಿಂದ ಮೇಲಿರೋದು ನ್ಯೂಮರೇಟರ್, ಗೆರೆಯಿಂದ ಕೆಳಗಿರೋದು ಡಿನಾಮಿನೇಟರ್. ಸೊ ವಾಟ್ ಇಸ್ ದ LCM? 84. ಸೊ ಈಗ 7 ಇಂದ 84 ಎಷ್ಟು? ನಿಮ್ಗೆ ಮಗ್ಗಿ ಬರ್ಬೇಕೀಗ. 12 84. ಹೌದಾ? 7 12 84. 12 84 ಆದ್ರೆ 7 12 84. ಆ 12 ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 12 24. 28ರಿಂದ 24 ಎಷ್ಟು ಟೈಮ್ಸಿಗೆ? 28 3 ನೋಡ್ರಿ. 28 ಇಂಟು 3 ನೋಡ್ರಿ. ಮಲ್ಟಿಪ್ಲೈ ಮಾಡಿ ನಿಮಗೆ ಕೆಲವೊಂದನ್ನ ಯೋಚನೆ ಮಾಡಬೇಕು. 3 8 24, 2 3 2 6 2 8. ಸೊ ಅಲ್ಲಿಗೆ 28ರಿಂದ 84 ಎಷ್ಟು ಟೈಮ್ಸಿಗೆ? 3 ಟೈಮ್ಸಿಗೆ. 3 3 9. ನಾನು ಡಿವಿಷನ್ ನ ನೀವು ಪಕ್ಕ ಹೇಳ್ಕೊಟ್ಟಿದ್ದೀನಿ ಹೆಂಗ್ ಮಾಡ್ಬೇಕು ಅಂತ. ಸೊ ನೆಕ್ಸ್ಟ್ ಸೊ ಈಗ 21ರಿಂದ 84 ಎಷ್ಟು ಟೈಮ್ಸಿಗೆ? 4 ಟೈಮ್ಗೆ. 21 4 84. ಸೊ ಈ ಆ 4ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಕು. 4 4 16. ಸೊ ಈಗ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. LCM ತೆಗೆದ್ರೆ ಮುಗೀತು. ಡಿನಾಮಿನೇಟರ್ ಇಂದ LCM ಅನ್ನ ಡಿವೈಡ್ ಮಾಡೋದು. ಎಷ್ಟು ಟೈಮ್ಸಿಗೆ ಹೋಗುತ್ತೆ ಅದು LCM ಅಂತ ನೋಡಿ ಅದನ್ನ ಅದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋದು. ಅವನ್ನ ಮಲ್ಟಿಪ್ಲೈ ಮಾಡಿ ಇಟ್ಬಿಟ್ಟು ಕೊನೆಗೆ ಆಡ್ ಮಾಡಿದ್ರೆ ಮುಗೀತು. ಸೊ ಎಷ್ಟಾಗುತ್ತೆ ನಿಮಗೆ ಪಕ್ಕ ಕೂಡ್ಕೊಳ್ರಿ. 24 9 16. ಸೊ 19 1 49. 6 10 19 49 ಬೈ 84. ಈ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡಿದಾಗ ಬರ್ತಕ್ಕಂಥ ಉದಾಹರಣೆ. ದೀಸ್ ಆರ್ ನಾಟ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್. ನಿಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಫ್ರಾಕ್ಷನ್ಸ್ ಅನ್ನ ಹೆಂಗ್ ಆಡ್ ಮಾಡಬೇಕು ಅನ್ನೋದು ನಿಮ್ಗೆ ತಿಳ್ಕೊಳಕ್ಕೋಸ್ಕರ ನಾನು ಎಕ್ಸಾಂಪಲ್ಸ್ ಮಾಡ್ತಿದ್ದೀನಿ. ಯಾವ್ದು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಅಲ್ಲ. ಒಂದಿನ ಬಿಟ್ಕೊಳ್ರಿ. ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ಗೆ ಲಾಸ LCM ತೆಗಿಬೇಕು. ಸೊ ಭಿನ್ನರಾಶಿಗಳನ್ನ 2 ಇರ್ಲಿ 3 ಇರ್ಲಿ 1 ಇರ್ಲಿ ಅದ್ರ ಜೊತೆಗೆ ಇನ್ನೊಂದು ನಂಬರ್ನ ಆಡ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು. LCM ತೆಗೆದ್ಮೇಲೆ ಪ್ರತಿ ಡಿನಾಮಿನೇಟರ್ ಇಂದ LCM ಅನ್ನ ಡಿವೈಡ್ ಮಾಡ್ತಾ ಹೋದ್ರೆ ಆ ಬಂದಿರತಕ್ಕಂತ ಕೋಶಂಟ್ ಅನ್ನ ಅದರ ನ್ಯೂಮರೇಟರ್ಸ್ಗೆ ಭಾಗಲಬ್ಧವನ್ನ ಅದರ ಅಂಶಗಳಿಗೆ ಗುಣಿಸ್ತಾ ಹೋದ್ರೆ ಬರತಕ್ಕಂತ ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ ಮುಗಿಯುತ್ತೆ. ಡೌಟ್ ಇದೆಯಾ? ಫಸ್ಟ್ ಟೈಮು
ನನ್ನ ಚಾನಲ್ನ ನೋಡ್ತಾ ಇದ್ರೆ MBPL 74ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಯಾಕೆಂದರೆ ಹೊಸ ವಿಡಿಯೋಗಳು ತಕ್ಷಣ ನಿಮಗೆ ಬರುತ್ತೆ. ನಾನು ಹೇಳ್ತಿದ್ದೀನಿ, ಯಾರು ವಿಡಿಯೋ ನೋಡ್ತಿದ್ದೀರಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರ ಮನೆಯಲ್ಲಿ ಯಾರು ಮಗು 4ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಿದೆ ಅಂದರೆ ಈ ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಅಂತಕ್ಕಂತಹ ಪ್ಲೇ ಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿದ್ದೇ ನಿಜ ಆದಲ್ಲಿ ಆ ಮಗು 100% ಮ್ಯಾಥಮೆಟಿಕ್ಸ್ ಅನ್ನ ಕಲಿಯುತ್ತೆ. ಆ ಭರವಸೆ ಏನು 100% ಪಕ್ಕಾ ನೋಡಿದ್ರೆ ಕಲಿಯುತ್ತೆ. ಜೊತೆಗೆ ಮ್ಯಾಥಮೆಟಿಕ್ಸ್ ಈಸಿ ಅನ್ನೋ ಕಾನ್ಸೆಪ್ಟ್ ಆ ಮಗುಗೆ ಇವತ್ತೇ ಕ್ರಿಯೇಟ್ ಆಗುತ್ತೆ. ಯಾವುದೋ ಪಾರ್ಟ್ ಅನ್ನ ನೋಡಿ, ಯಾವುದೋ ಪಾರ್ಟ್ ಅಲ್ಲ, ಪಾರ್ಟ್ 1 ಇಂದ ಎಲ್ಲ ಪಾರ್ಟ್ಸ್ ಅನ್ನ ನೋಡ್ತಾ ಬಂದ್ರೆ ನಿಮ್ಮ ಮಗುಗೆ ಯಾವ ಟ್ಯೂಷನ್ನು ಬೇಡ. ಇಷ್ಟನ್ನ ನೋಡಿದ್ದೆ ನಿಜ ಆದ್ರೆ ನಿಮ್ಮ ಮಗು ಗಣಿತದಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ರೆ ನಾನು ವಾಟ್ಸಪ್ ನಂಬರ್ಗೆ ಅಲ್ಲಿ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ, ಸರ್ ನಿಮ್ಗೆಲ್ಲ ಪಾರ್ಟ್ಸ್ ಅನ್ನ ತೋರಿಸಿದ್ದೀನಿ ಆದ್ರೂ ನಮಗೂ ಕ್ಲಿಕ್ ಆಗಿಲ್ಲ ಅಂದ್ರೆ ನಿಮ್ಮಲ್ಲಿ ಆಸಕ್ತಿಯ ಕೊರತೆ ಇದೆ ಅಂತ. ಆಸಕ್ತಿಯಿಂದ ನೋಡ್ರಿ, ನಾನು ಆಸಕ್ತಿಯಿಂದ ಪಾಠ ಮಾಡ್ತಿದ್ದೀನಿ, ನೀವು ಆಸಕ್ತಿಯಿಂದ ಕಲೀರಿ, ಸಕ್ಸಸ್ ಆಗೇ ಆಗ್ತೀನಿ. ಇದು ಸತ್ಯ. ಅಷ್ಟು ಪಾರ್ಟ್ಸ್ ಅನ್ನ ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಪಾರ್ಟ್ಸ್ ಅನ್ನ ನೀವು ನೋಡಿದ್ದೇ ನಿಜ ಆದ್ರೆ ನಿಮ್ಮ ಮಗು ಗಣಿತದಲ್ಲಿ ವೀಕ್ ಆಗಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂದ್ರೆ ಈ ಗಣಿತವನ್ನ ಕಲಿಲೇಬೇಕು. ಕಲಿದೇ ಇದ್ರೆ ನಿಮ್ಮ ಮಗು ಶಿಕ್ಷಣದಿಂದ ಪಾರಾಗಕ್ಕೆ ಸಾಧ್ಯನೇ ಇಲ್ಲ. ಈ ಮ್ಯಾಥಮೆಟಿಕ್ಸ್ ಕಲಿದೇ ಇದ್ರೆ ಮುಂದಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಆ ಸ್ಟಾಕ್ ಆಗಬಾರ್ದು ಅಂದ್ರೆ ಗಣಿತವನ್ನ ಕಲಿಬೇಕು. ನಾನು ಕಲಿಸ್ಬೇಕು ಅಂತ ಕ್ಲಾಸ್ ಮಾಡ್ತಿದ್ದೀನಿ, ನೀವು ಕಲಿಬೇಕು ಅಂತ ನೋಡ್ರಿ, ನಿಜವಾಗ್ಲೂ ಸಕ್ಸಸ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 5/6 ಪ್ಲಸ್ 7/18 ನೆಕ್ಸ್ಟ್ 9/24. ನೋಡ್ರಿ, ಭಿನ್ನರಾಶಿಗಳು 2 ಇರ್ಲಿ 3 ಇರ್ಲಿ, ಅವುಗಳನ್ನ ಕೂಡಬೇಕು ಅಂದ್ರೆ ಆಡ್ ಮಾಡಬೇಕು ಅಂದ್ರೆ ಅವುಗಳ ಛೇದಗಳಿಗೆ ಲಾಸ ತೆಗಿಬೇಕು. ಯಾವ ಛೇದಗಳು, ಯಾವುದು ಡಿನಾಮಿನೇಟರ್ಸು? 6, 18, 24. ಈ 6, 18, 24 ಯಾವ್ದಾರು ಒಂದೇ ಟೇಬಲ್ ಇಂದ ಅಂದ್ರೆ ಯಾವ್ದಾರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತೆ ನೋಡ್ರಿ. ನೋಡೋಣ. 6, 18, 24 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 1, 6 4 ಸಾರಿ 6 3 6 3 6 4 6 1 6 3 6 4. ಸೊ ಈಗ ಡಿವೈಡ್ ಮಾಡಿದ್ಮೇಲೆ ಕೆಳಗೊಂದಿಷ್ಟು ನಂಬರ್ ಬಂದಿದಾವಲ್ಲ, ಆ ನಂಬರ್ಸ್ ಈ 1 3 4 ಯಾವ್ದಾರು ಮಗ್ಗಿಯಿಂದ ಡಿವೈಡ್ ಆಗ್ತಾವ? 3 ಇದಾವೆ, 3ರಲ್ಲಿ 2 ಯಾವ್ದಾರಿಂದ ಒಂದ್ ಮಗ್ಗಿಯಿಂದ ಡಿವೈಡ್ ಆಗ್ತಿವಿಲ್ಲ. ಎಲ್ಲವೂ ಸಹ ಒಂದೇ ಮಗ್ಗಿಯಿಂದ ಡಿವೈಡ್ ಆಗಲ್ಲ ಅಂದ್ರೆ ಸೊ ಮಲ್ಟಿಪ್ಲೈ ಮಾಡ್ರಿ. 6 × 1 × 3 × 4. ಸೊ ನೋಡ್ರಿ, 4 3 12, 12 1 12, 12 6 72 LCM ಲಾಸಹ. ಡೌಟ್ ಇದೆಯಾ? ಏನ್ ಡೌಟ್ ಇದೆ ಹೇಳ್ರಿ. ಫ್ರಾಕ್ಷನ್ಸ್ ಅನ್ನ ಡಿನಾಮಿನೇಟರ್ಸ್ ಬರ್ಕೊಂತೀರಿ, ಡಿನಾಮಿನೇಟರ್ಸ್ ಅನ್ನ ಬರ್ಕೊಂಡಾದ್ಮೇಲೆ ಆ ಮೂರೂ ಯಾವ್ದಾರು ಅಲ್ಲಿ ಎಷ್ಟು ಡಿನಾಮಿನೇಟರ್ಸ್ ಬರ್ಕೊಂಡಾದ್ಮೇಲೆ ಅಷ್ಟು ಡಿನಾಮಿನೇಟರ್ಸ್ ಯಾವ್ದಾರು ಒಂದು ಮಗ್ಗಿಯಿಂದ ಆಗುತ್ತಾ ನೋಡ್ಬೇಕು. ಆಗಿಲ್ಲ ಅಂದ್ರೆ 3 ಇದಾವಂದ್ರೆ ಅದ್ರಲ್ಲಿ 2 ಅಟ್ಲೀಸ್ಟ್ ಕನಿಷ್ಠ 2 ಆಗ್ತಾವ ನೋಡ್ಬೇಕು. ಈಗ ನಮ್ಮಲ್ಲಿ ಈಗ 3 ಆಗೋ ಸಾಧ್ಯತೆಗಳಿದೆ. 3, 6, 18, 24 ಒಂದೇ ಮಗ್ಗಿಯಿಂದ ಡಿವೈಡ್ ಆಗ್ತವೆ. ಯಾವ ಮಗ್ಗಿಯಿಂದ? 6ರಿಂದ. 6 1 6 3 6 4. ಒನ್ಸ್ ಡಿವೈಡ್ ಮಾಡಿದ್ಮೇಲೆ ಮತ್ತೆ ಡಿವಿಷನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಎಲ್ಲಿ ತನಕ ಕೆಳಗೆ ಬಂದಿರೋ ಸಂಖ್ಯೆ ಒಂದೇ ಮಗ್ಗಿಯಿಂದ ಡಿವೈಡ್ ಆಗಬಾರ್ದು. ಆಗ್ತವೆ ಅಂದ್ರೆ ಮಾಡ್ತಾನೆ ಹೋಗ್ಬೇಕು. ಸೊ 1 3 4 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಡಿವೈಡ್ ಆಗ್ತಾವ? ಇಲ್ಲ ಸರ್. ಹಂಗಾದ್ರೆ ಸೊ ಏನ್ ಮಾಡ್ಬೇಕು? ಆಗಲ್ಲ ಅಂದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 6 × 1 × 3 × 4 4 3 12 12 1 12 12 72. ಅದೇನಾಗುತ್ತೆ? ಲಾಸ ಆಗುತ್ತೆ. ಸೊ ಲಾಸ ಎಷ್ಟಾಯ್ತು ಈಗ? 72. ಈಗ ಬನ್ನಿ, 6ರಿಂದ 12 72 ಎಷ್ಟು ಟೈಮ್ಸು? ನಾನು ಕೇಳ್ತೀನಿ, ಮಗ್ಗಿ ರಿವರ್ಸ್ ಮಾಡ್ಕೋಬೇಕು. 12 6 72, 6 12 72.
ಸೊ 6ರಿಂದ 72 ಎಷ್ಟು ಟೈಮ್ಸ್ಗೆ 12 ಟೈಮಿಗೆ 12 ಆ 12ಅನ್ನು ಅದರ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ರಿ. ಸೊ ಎಷ್ಟು ಬಂತು? 60 ಬಂತು. ಓಕೆ, ಈಗ 18ರಿಂದ 72 ಎಷ್ಟು ಟೈಮ್ಸಿಗೆ 18 ಟೇಬಲ್ ಬಂತು ಅಂದ್ರೆ 72 ಎಷ್ಟು ಟೈಮ್ಸ್ ಆಗುತ್ತೆ? 18 4 ಅದನ್ನ ಈ 4ಅನ್ನ ಇದಕ್ಕೆ ಗುಣಿಸಿ 7 4 28. 24ರಿಂದ 72 ಎಷ್ಟು ಟೈಮ್ಸಿಗೆ 24 3 72. 24ಅನ್ನ 3 ಸಾರಿ ಹಾಕಿದ್ರೆ 72 ಬರುತ್ತೆ. ಅಲ್ಲಿಗೆ 24ರಿಂದ 77 ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ? 3 ಟೈಮ್ಸಿಗೆ. ಅಲ್ಲಿಗೆ 9 3 27. ಸೊ ಈಗ ಇಷ್ಟನ್ನು ಬರ್ಕೊಂಡು ಕೂಡ್ಬೇಕು. ನಿಮಗೆ ಕೂಡ ಅಲ್ಲಿ ಕನ್ಫ್ಯೂಸ್ ಬೇಡ, ಕಾನ್ಫಿಡೆನ್ಸ್ ಇರ್ಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಪಕ್ಕದಲ್ಲಿ ಬರ್ಕೊಳ್ರಿ, ಮರ್ಯಾದೆ ಹೋಗಲ್ಲ. ತಪ್ಪು ಮಾಡಿ ಬಂದ್ರೆ ಮರ್ಯಾದೆ ಹೋಗ್ತದೆ, ಆದ್ರೆ ಪಕ್ಕದಲ್ಲಿ ಬರ್ಕೊಂಡು ಕೂಡಿದ್ರೆ ತಪ್ಪೇನಿಲ್ಲ. 8 7 15 6 4 11 ಎಷ್ಟಾಯ್ತು? 115/72. ಇಲ್ಲಿ ನೋಡ್ಬೇಕು ಯಾವ್ದಾರ ಮಗ್ಗಿಂದ ಡಿವೈಡ್ ಆಗ್ತಾವ. ಸೊ ನೋಡ್ರಿ, ಯಾವ್ದಾರ ಮಗ್ಗಿಂದ 3ರಿಂದ ಡಿವೈಡ್ ಯೋಚನೆ ಮಾಡಿದ್ವಿ. 3 3 9 ಎಷ್ಟು ಉಳಿತೆ? 2. ಆಗಲ್ಲ, ಯಾವ ಮಗ್ಗಿಂದನೂ ಡಿವೈಡ್ ಆಗಲ್ಲ. ಇಷ್ಟಕ್ಕೆ ಬಿಟ್ಬಿಡಿ. ಸೊ ಫ್ರಾಕ್ಷನ್ಸ್ ನ ಆಡ್ ಮಾಡೋದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದೆಯಾ? ಫ್ರಾಕ್ಷನ್ಸ್ ನ ಆಡ್ ಮಾಡ್ಬೇಕು ಅಂದ್ರೆ ಏನು ರೂಲ್ಸ? ಭಿನ್ನರಾಶಿಗಳನ್ನ ಕೂಡ್ಬೇಕು ಅಂದ್ರೆ ಏನು ನಿಯಮ ಸರ್? ಭಿನ್ನರಾಶಿಗಳನ್ನ ಕೂಡ್ಬೇಕು ಅಂದ್ರೆ ಛೇದಗಳಿಗೆ ಲಾಸಾ ತೆಗಿಬೇಕು. ಲಾಸಾ ತೆಗೆದಾದ್ಮೇಲೆ ಲಾಸಾ ಬಂದ ಸಂಖ್ಯೆಯನ್ನ ಪ್ರತಿ ಛೇದದಿಂದ ಆ ಲಾಸಾವನ್ನ ಭಾಗಿಸ್ಬೇಕು. ಭಾಗಿಸಿ ಬಂದ ಭಾಗಲಬ್ಧವನ್ನ ಅದರ ಅಂಶಕ್ಕೆ ಗುಣಿಸಿದಾಗ ಅಂಶಕ್ಕೆ ಗುಣಿಸಬೇಕು. ಇದು ನಿಯಮ. ಕ್ಲಿಯರ್? ಅರ್ಥ ಆಗಿದೆಯಾ? ಕೇಳಿ. ಸೊ ನಾನು ನಿಮಗೆ ಕೇಳಕ್ಕೆ, ಸರ್ ಇದು ರೆಕಾರ್ಡೆಡ್ ಕ್ಲಾಸ್ ಅಂದ್ರೆ ನನ್ನ ಮೊಬೈಲ್ ನಂಬರ್ ಅಲ್ಲಿ ನೀವು ಕ್ಲಾಸ್ ನೋಡ್ತಾ ಇರ್ಬೇಕಾದ್ರೆ ಡಿಸ್ಪ್ಲೇ ಆಗುತ್ತೆ. ಆ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ರಿ, ಅಥವಾ ನಿಮ್ಗೆ ಏನ್ ಡೌಟ್ಸ್ ಇದ್ರು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ಇನ್ನೊಂದು ಕ್ಲಾಸ್ ಮಾಡ್ಬೇಕಾದ್ರೆ ಮತ್ತೊಂದು ಸಾರಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಅದೇ ತರ ಪ್ರತಿ ಕ್ಲಾಸ್ ಅನ್ನ ನೀವು ಪಕ್ಕಾ ನೋಟ್ಸ್ ಮಾಡ್ಕೊಂಡ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ನಿಮಗೆ ಕಷ್ಟ ಅನ್ನೋದನ್ನ ನಾನು ಪರಿಹಾರ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ನೀವು ಪ್ರಾಪರ್ ಆಗಿ ಕ್ಲಾಸ್ ಅನ್ನು ನೋಡ್ಬೇಕು. ಪೋಷಕರು ತೋರಿಸ್ತಾ ಇದ್ರೆ ಮಗುವಿಗೆ ಪ್ರತಿಯೊಂದು ಪಾಠ ಅನ್ನ ತೋರಿಸ್ರಿ. ಯಾರೇ ಬರೀ ವಿದ್ಯಾರ್ಥಿ ನಮ್ಮ ಪೋಷಕರು ದಡ್ರಿದ್ದಾರೆ ಸರ್, ನಾನೇ ನೋಡ್ಕೋಬೇಕು ಅಂದ್ರೆ ನೀನು ಪ್ರತಿಯೊಂದು ಪಾಠನ ನೋಟ್ಸ್ ಮಾಡ್ಕೊಂಡು ನೀನು ಕಲಿತಾ ಹೋಗು. ನೀನು 100% ಮ್ಯಾಥಮೆಟಿಕ್ಸ್ ಅಲ್ಲಿ ಸಕ್ಸಸ್ ಆಗೇ ಆಗ್ತೀಯಾ. ಕ್ಲಿಯರಾ? ಓಕೆ, ಬನ್ನಿ. ಈಗ ಇಲ್ಲಿ ಫ್ರಾಕ್ಷನ್ಸ್ ಕೊಟ್ರೆ ಓಕೆ, ಫ್ರಾಕ್ಷನ್ಸ್ ಕೊಟ್ರೆ ಡಿನಾಮಿನೇಟರ್ಗೆ LCM ತೆಗಿತೀವಿ. ಈಗ ನೋಡ್ರಿ, 5 + 5/6 ಕೊಟ್ಟಿದ್ದಾನೆ. 5 + 5/6 ಕೊಟ್ಟಿದ್ದಾನೆ. ಸೊ ಏನ್ ಸರ್, ಈಗ ಒಂದು ನಂಬರು ಒಂದು ಫ್ರಾಕ್ಷನ್ ಕೊಟ್ರೆ ಅಲ್ಲಿ LCM ತೆಗಿಯಂಗಿಲ್ಲ. ಒಂದು ನಂಬರು ಒಂದು ಫ್ರಾಕ್ಷನ್ಸ್ ಕೊಟ್ರೆ LCM ತೆಗಿಯಂಗಿಲ್ಲ. ಆ ಫ್ರಾಕ್ಷನ್ ನ ಡಿನಾಮಿನೇಟರು ಆ ಎರಡು ನಂಬರ್ಸ್ಗೆ LCM ಆಗುತ್ತೆ. ಹಂಗೆ ಮತ್ತೆ ಇದಕ್ಕೆಲ್ಲ ಡಿನಾಮಿನೇಟರ್ ಇಲ್ಲ ಅಂತೇಳಿ 5 5 10/6 ಅಂತ ಬರ್ದಿದ್ರಿ. ಸೊ ನೋಡ್ರಿ, ಒಂದು ಬರೀ ಒಂದು ಫ್ರಾಕ್ಷನ್ ಒಂದು ನಂಬರ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ LCM ತೆಗಿಬೇಕು. ತಲೆ ಒಳಗೆ ಇಟ್ಕೊಳ್ರಿ. ನಾನು ಹೇಳ್ತಿದ್ದೀನಿ ಸರ್, ಇದು ಫ್ರಾಕ್ಷನ್ ಅಲ್ಲ ಸರ್, ನಂಬರ್ ಇದೆ ಸರ್, ಜಸ್ಟ್ ಏನ್ ಮಾಡ್ತೀನಿ 5 5 10/6 ಅಂತ ಬರ್ದ್ಬಿಡ್ಲಾ ಸರ್? ಯಾವ ಕಾರಣಕ್ಕೂ ಆಡ್ ಮಾಡಂಗಿಲ್ಲ. ಫ್ರಾಕ್ಷನ್ ನ ಫ್ರಾಕ್ಷನ್ಗೆ ಆಡ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ LCM ತೆಗಿಬೇಕು. ಫ್ರಾಕ್ಷನ್ ನ ಮತ್ತೊಂದು ನಂಬರಿಗೆ ಆಡ್ ಮಾಡ್ಬೇಕಂದ್ರೂ ಸಹ LCM ತೆಗಿಬೇಕು. ಇದು ಅರ್ಥ ಮಾಡ್ಕೊಳ್ರಿ. We have to add number and fraction. You take the LCM of the denominator. ಸೊ ಅಂದ್ರೆ ಯಾವ್ದು LCM ಆಗುತ್ತೆ ಸರ್? ಈಗ ನಾನು ಹೇಳ್ತಿದ್ದೀನಿ, ಒಂದು ಫ್ರಾಕ್ಷನ್ ಒಂದು ನಂಬರ್ ಇದ್ರೆ a fraction denominator is the LCM of these two numbers. ಅವೆರಡಕ್ಕೂ LCM ಆಗುತ್ತೆ. ಸೊ ಈ LCM ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂತಲ್ಲ, ಇದೆ, ಬಟ್ ಅದು ಕಾನ್ಸೆಪ್ಟ್ ಬೇಡ. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದಾಗ, ಒಂದು ನಂಬರ್ ಒಂದು ಫ್ರಾಕ್ಷನ್ ಇದ್ದಾಗ ಆ ಫ್ರಾಕ್ಷನ್ ನ ಡಿನಾಮಿನೇಟರ್ ನ LCM ಅಂತ ಕನ್ಸಿಡರ್ ಮಾಡಿದ್ಮೇಲೆ ಆ ಡಿನಾಮಿನೇಟರ್ ನ LCM ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅನ್ಕೊಳ್ರಿ. ಇಲ್ಲ ಅಂದಾಗ ಈ LCM ಅನ್ನು ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 6 5 30. ಸೊ ಡಿನಾಮಿನೇಟರ್ ಇದ್ದಿದ್ರೆ ಏನ್ ಮಾಡ್ತಿದ್ವಿ? ಡಿನಾಮಿನೇಟರ್ ಇಂದ LCM ಅನ್ನ ಭಾಗಿಸಿದ್ವಿ. ಸೊ ಇಲ್ಲಿ ಹೆಂಗ್ ಮಾಡಕ್ ಬರಲ್ಲ,
ಈಗ ಇಲ್ಲಿ ಡಿನಾಮಿನೇಟರ್ ಇದೆ, ಈ ಡಿನಾಮಿನೇಟರ್ ಇಂದ ಈ ಎಲ್ ಸಿ ಎಂ ಅನ್ನ ಭಾಗಿಸಿ. ಎಷ್ಟು ಟೈಮ್ಸಿಗೆ ಹೋಗುತ್ತೆ? 1 ಟೈಮಿಗೆ. ಸೊ ಅಲ್ಲಿಗೆ 1 5 ಒಂದೇ 5 35/6. ಇದು ಎಲ್ ಸಿ ಲಾಸ ಮೊತ್ತ ಟೋಟಲ್. ನಾನು ಹೇಳ್ತಿದ್ದೀನಿ, ಒಂದು ನಂಬರ್ ಒಂದು ಫ್ರಾಕ್ಷನ್ ಇದ್ರೆ ಹಂಗೆ ಆಡ್ ಮಾಡಕ್ ಬರಲ್ಲ ಸರ್. ಇದು ಇನ್ನೊಂದು ನಂಬರ್ ಕೆಳಗೆ ಎಲ್ ಸಿ ಎಂ ಡಿನಾಮಿನೇಟರ್ ಇಲ್ಲ ಸರ್, ಹಂಗಾದ್ರೆ ಅಂಶನೇ ಕೊಡ್ಬಿಡ್ತೀನಿ, ಛೇದ ಕೆಳಗಿಂದ ಹಂಗೆ ಬರ್ದ್ಬಿಡ್ತೀನಿ. ಇಲ್ಲ, ಒಂದ್ ನಂಬರ್ ಒಂದು ಫ್ರಾಕ್ಷನ್ ಕೊಟ್ರೆ ಎಲ್ ಸಿ ಎಂ ಆಡ್ ಮಾಡ್ಬೇಕು ಅಂದ್ರೆ 2 ಫ್ರಾಕ್ಷನ್ ಇದ್ರು ಎಲ್ ಸಿ ಎಂ ತೆಗಿಬೇಕು, 3 ಫ್ರಾಕ್ಷನ್ಸ್ ಇದ್ರು ಎಲ್ ಸಿ ಎಂ ತೆಗಿಬೇಕು, 2 ಭಿನ್ನರಾಶಿ ಇದ್ರು ಲಾಸ ತೆಗಿಬೇಕು, 3 ಭಿನ್ನರಾಶಿ ಇದ್ರು. ಆದ್ರೆ ಒಂದು ಸಂಖ್ಯೆ ಒಂದು ಭಿನ್ನರಾಶಿ ಇದ್ರೆ ಕೂಡಕ್ ಬರಲ್ಲ. ಒಂದು ಸಂಖ್ಯೆ ಇದು ಸಂಖ್ಯೆನೇ ಇರಲಿ, ಡಿಜಿಟ್ ಇರ್ಲಿ, ನಂಬರ್ಸ್ ಇರ್ಲಿ, ಅದನ್ನ ಬೇಕಲ್ಲ. ಅಂಕೆ ಇರ್ಲಿ ಅಥವಾ ಸಂಖ್ಯೆ ಇಲ್ಲ ಅನ್ಬೇಕಲ್ಲ. ಅಂಕೆ ಅಥವಾ ಸಂಖ್ಯೆ ಇದ್ದು ಒಂದು ಭಿನ್ನರಾಶಿ ಇದ್ರೆ ಅವುಗಳನ್ನ ಕೂಡ್ಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಸೊ ಛೇದಗಳಿಗೆ ಲಾಸ ಏನು? ಛೇದಗಳಿಗೆ ಈಗ ನಾನು ಹೇಳ್ತಿದ್ದೀನಿ, ಇದು ಭಿನ್ನರಾಶಿ, ಇದು ಭಿನ್ನರಾಶಿ, ಇದು ಸಂಖ್ಯೆ ಅಂದ್ರೆ ಭಿನ್ನರಾಶಿಯ ಛೇದ ಈ ಎರಡೂ ಸಂಖ್ಯೆಗಳಿಗೆ ಲಾಸ ಆಗುತ್ತೆ. ಸೊ ಓಕೆ, ಸೊ ಈ ಲಾಸ ಬರ್ದ್ರಿ. ಇದ್ರ ಕೆಳಗೆ ಛೇದ ಇಲ್ಲ ಅನ್ಕಡ್ರಿ. ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಇದೆ, ಬಟ್ ಅದನ್ನ ನಾನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಲ್ಲ. ಛೇದ ಇಲ್ಲ ಅಂದಾಗ ಈ ಲಾಸವನ್ನ ಇದಕ್ಕೆ ಗುಣಿಸ್ಬೇಕು. 6×30. ಸೊ ಇಲ್ಲಿ ಹಂಗ ಅನ್ಕಣಕ್ ಬರಲ್ಲ. ಛೇದ ಅಲ್ಲಿ ಪಕ್ಕ ಅವನೇ ಕೊಟ್ಟಿದ್ದಾನೆ ಅಂದಾಗ ಆ ಛೇದದಿಂದ ಈ ಲಾಸವನ್ನ ಬಾರಿಸ್ಬೇಕು. 6 ಎಷ್ಟು ಟೈಮ್ಸಿಗೆ? 1 ಟೈಮಿಗೆ. ಅದನ್ನ ಎಲ್ಲಿ ಗುಣಿಸ್ಬೇಕು? ಅದರ ಅಂಶಕ್ಕೆ ಗುಣಿಸ್ಬೇಕು. ಅಲ್ಲಿಗೆ 35/6. ಅಂದ್ರೆ ಬರೀ ಫ್ರಾಕ್ಷನ್ಸ್ ನ ಆಡ್ ಮಾಡ್ಬೇಕಾದ್ರೆ ಎಲ್ ಸಿ ಎಂ ತೆಗೆಯಬೇಕು ಅಂತೇನಿಲ್ಲ. ಒಂದು ಫ್ರಾಕ್ಷನ್ ನ ಒಂದು ನಂಬರಿಗೆ ಆಡ್ ಮಾಡ್ಬೇಕು ಅಂದ್ರೂ ಸಹ ಎಲ್ ಸಿ ಎಂ ಅಥವಾ ಲಾಸವನ್ನ ತೆಗಿಬೇಕು. ಇದು ನಿಮ್ ತಲೆ ಒಳಗಿರ್ಲಿ. ಭಿನ್ನರಾಶಿಯನ್ನ ಮತ್ತೊಂದು ಸಂಖ್ಯೆಗೆ ಕೂಡ್ಬೇಕು ಅಂದ್ರೂ ನಾವೇನ್ ಮಾಡ್ಬೇಕು? ಆ ಲಾಸ ತೆಗಿಬೇಕು. ಅವಾಗ ಒಂದು ಸಂಖ್ಯೆ ಒಂದು ಭಿನ್ನರಾಶಿ ಕೊಟ್ಟಾಗ ಯಾವುದು ಲಾಸ ಆಗುತ್ತೆ ಅಂದ್ರೆ ಸರ್, ಭಿನ್ನರಾಶಿಯ ಛೇದವೇ ಆ ಎರಡೂ ಸಂಖ್ಯೆಗಳಿಗೆ ಲಾಸ ಆಗುತ್ತೆ. ನೋಡಿ, ಇದು ಭಿನ್ನರಾಶಿ, ಇದು ಸಂಖ್ಯೆ. ಯಾವ್ದು ಲಾಸ? ಭಿನ್ನರಾಶಿಯ ಛೇದ. ಯಾವ್ದು ಭಿನ್ನರಾಶಿಯ ಛೇದ? 6. ಹಂಗಾದ್ರೆ 5 ಮತ್ತು 5/6ಕ್ಕೆ ಲಾಸ ಎಷ್ಟು? 6. ಆವಾಗ ಇದ್ರ ಕೆಳಗೆ ಛೇದ ಇಲ್ಲ. ಅದ್ರ ಕೆಳಗೆ ಛೇದ ಇಲ್ಲ ಅಂದಾಗ ಲಾಸವನ್ನ ಅದು ಗುಣಿಸ್ಬೇಕು. 6×30. ನೆಕ್ಸ್ಟ್ ಇದ್ರ ಕೆಳಗೆ ಛೇದ ಇದೆ. ಈಗ ಛೇದ ಇದ್ದಾಗ ಲಾಸವನ್ನ ಭಾಗಿಸ್ಬೇಕು. ಎಷ್ಟು ಟೈಮ್ಸಿಗೆ ಹೋಗುತ್ತೆ? 1 ಟೈಮಿಗೆ. ಅದನ್ನ ಅದರ ಅಂಶಕ್ಕೆ ಗುಣಿಸ್ಬೇಕು. 6×6. ಸೊ ಅಲ್ಲಿಗೆ 35/6. ಇನ್ನೊಂದು ಪ್ರಾಬ್ಲಮ್ ನೋಡೋಣ. 3 + 4/7 ಹೇಳ್ತೀನಿ. ಇಲ್ಲಿ ಏನಿದೆ? ಈಗ ಒಂದು ಸಂಖ್ಯೆ ಒಂದು ಭಿನ್ನರಾಶಿ ಹಂಗೆ ಕೊಡಕ್ ಬರುತ್ತಾ? ಭಿನ್ನರಾಶಿ ಇದೆ ಅಂದ್ರೆ ಸರ್ ಲಾಸ ತೆಗಿಬೇಕು ಸರ್. ಫ್ರಾಕ್ಷನ್ ಇದೆ ಅಂದ್ರೆ ಫ್ರಾಕ್ಷನ್ ಅನ್ನ ಇನ್ನೊಂದು ನಂಬರ್ ಜೊತೆಗೆ ಆಡ್ ಮಾಡಬೇಕು ಅಂದ್ರೆ ಎಲ್ ಸಿ ಎಂ ಅನ್ನ ತೆಗಿಲೇಬೇಕು ಸರ್. ಫ್ರಾಕ್ಷನ್ ಅನ್ನ ಇನ್ನೊಂದು ನಂಬರ್ ಜೊತೆಗೆ ಆಡ್ ಮಾಡ್ಬೇಕು ಅಂದ್ರೆ ಎಲ್ ಸಿ ಎಂ ತೆಗಿಬೇಕು. ಫ್ರಾಕ್ಷನ್ ನ ಮತ್ತೊಂದು ಫ್ರಾಕ್ಷನ್ ಗೆ ಆಡ್ ಮಾಡ್ಬೇಕು ಅಂದ್ರೂ ಸಹ ಎಲ್ ಸಿ ಎಂ ತೆಗಿಬೇಕು. ಭಿನ್ನರಾಶಿಯನ್ನ ಮತ್ತೊಂದು ಭಿನ್ನರಾಶಿ ಕೂಡ್ಬೇಕು ಅಂದ್ರೂ ಸಹ ಛೇದಗಳಲ್ಲಿ ಲಾಸ ತೆಗಿಬೇಕು. ಒಂದು ಭಿನ್ನರಾಶಿಯನ್ನ ಮತ್ತೊಂದು ಸಂಖ್ಯೆಗೆ ಕೂಡ್ಬೇಕು ಅಂದ್ರೂ ಲಾಸ ತೆಗಿಬೇಕು. ಒಂದು ಭಿನ್ನರಾಶಿ ಒಂದು ಸಂಖ್ಯೆ ಕೊಟ್ಟಾಗ ಎರಡಕ್ಕೂ ಲಾಸ ಯಾವ್ದಿರುತ್ತಾ? ಲಾಸ ಯಾವ್ದಾಗುತ್ತಂದ್ರೆ ಆ ಭಿನ್ನರಾಶಿಯ ಛೇದವೇ ಲಾಸ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೇಳ್ರಿ, ಒಂದು ಫ್ರಾಕ್ಷನ್ ಒಂದು ನಂಬರ್ ಕೊಟ್ರೆ ವಾಟ್ ಇಸ್ ದ ಎಲ್ ಸಿ ಎಂ ಸರ್, ವಿಚ್ ಇಸ್ ದ ಎಲ್ ಸಿ ಎಂ ಅಂತ ಕೇಳಿದ್ರೆ, ಫ್ರಾಕ್ಷನ್ ಮತ್ತು ಒಂದು ನಂಬರ್ ಕೊಟ್ಟಾಗ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ ದಿ ಎಲ್ ಸಿ ಎಂ ಆಫ್ ದೀಸ್ ನಂಬರ್ಸ್. ಓಕೆ, ಒಂದು ಫ್ರಾಕ್ಷನ್ ಒಂದು ನಂಬರ್. ಸೊ ಇಲ್ಲಿ ಎಲ್ ಸಿ ಎಂ ತೆಗಿಯಕ್ಕೆ ಇನ್ನೊಂದು ಡಿನಾಮಿನೇಟರ್ ಇಲ್ಲ ಅಂತ ಯೋಚನೆ ಮಾಡ್ಬಿಡ್ರಿ. ಒಂದು ನಂಬರ್ ಒಂದು ಫ್ರಾಕ್ಷನ್ ಕೊಟ್ರೆ ಆ ಫ್ರಾಕ್ಷನ್ ನ ಡಿನಾಮಿನೇಟರ್ ಯಾವುದು? 7. ಈ 7 3 ಮತ್ತು 4/7ಗೆ ಏನಾಗುತ್ತೆ? ಎಲ್ ಸಿ ಎಂ ಆಗುತ್ತೆ. 7 3 ಮತ್ತು 4/7ಕ್ಕೆ ಲಾಸ ಆಗುತ್ತೆ. ಸೊ ಇದ್ರ ಕೆಳಗೆ ಎಲ್ ಸಿ ಎಂ ತೆಗೆದಾದ್ಮೇಲೆ ಇದ್ರ ಕೆಳಗೆ ಛೇದ ಇಲ್ಲ ಅನ್ಕೊಂಡೇ ಬಿಡ್ರಿ. ಆಮೇಲೆ ನಾನು ಬೇರೆ ಪ್ರಾಬ್ಲಮ್ ಬಂದಾಗ ಹೇಳ್ಕೊಡ್ತೀನಿ. ಇದ್ರ ಕೆಳಗೆ ಛೇದ ಇಲ್ಲ ಅಂದಾಗ ಈ ಲಾಸವನ್ನು ಇದು ಗುಣಿಸ್ಬೇಕು. ಸೊ ಛೇದ ಇದ್ದಿದ್ರೆ ಏನ್ ಮಾಡ್ತಿದ್ವಿ? ಛೇದದಿಂದ ಲಾಸವನ್ನ ಭಾಗಿಸ್ತಿದ್ವಿ. ಇಲ್ಲಿ ನಾನು ಇಲ್ಲ ಅನ್ನೋ ಕಾನ್ಸೆಪ್ಟೇ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಈ ಆವಾಗ ಇದ್ರ ಕೆಳಗೆ ಛೇದ ಇಲ್ಲ ಅಂದಾಗ ಈ ಲಾಸವನ್ನ ಅದು ಗುಣಿಸ್ಬೇಕು. ಲಾಸವನ್ನ ಗುಣಿಸಿ ಅದಕ್ಕೆ ಯಾವ್ದಕ್ಕೆ
ಇಲ್ಲಿರ್ತಕ್ಕಂಥ 7 ಮೂರ್ಲೆ 21. ಈಗ ನೋಡ್ರಿ ಇಲ್ಲಿ ಛೇದ ಇದೆ. ಈ ಛೇದ ಇಲ್ಲ ಅನ್ಕೊಳಂಗಿಲ್ಲ, ಅಲ್ಲಿ ಕೊಟ್ಬಿಟ್ಟಿದ್ದಾನೆ. ಸೊ ಕೊಡದೇ ಇದ್ದ ನಾವೇ ಛೇದ ಹಾಕೋಣ ಬೇಡ. ಈಗ ಹೇಳ್ತೀನಿ ಈ ಪ್ರಾಬ್ಲಮ್ ಮಾತ್ರ. ಇಲ್ಲಿ ಛೇದ ಇದೆ, ಈ ಛೇದದಿಂದ ಲಾಸವನ್ನ ಭಾಗಿಸ್ರಿ. 7 ಇಂದ 7 ಎಷ್ಟು ಟೈಮ್ ಸಿಗುತ್ತೆ, 7 ರಿಂದ 7 ಎಷ್ಟು ಟೈಮ್ ಸಿಗುತ್ತೆ ಒಂದು ಟೈಮಿಗೆ, ಅದನ್ನ ಅದರ ಅಂಶಕ್ಕೆ ಗುಣಿಸ್ರಿ. ಸೊ ಅಲ್ಲಿಗೆ 25/7 ಇದು ಆನ್ಸರ್. ಡೌಟ್ ಇದೆಯಾ ಹೇಳ್ರಿ. ಏನ್ ನೋಡ್ರಿ, ಒಂದು ಸಂಖ್ಯೆ ಒಂದು ಭಿನ್ನರಾಶಿ ಇದ್ರೆ ಕೂಡ್ಬೇಕು ಅಂದ್ರೆ, ಭಿನ್ನರಾಶಿ ಕೂಡ್ಬೇಕು ಅಂದ್ರೆ ಲಾಸ ತೆಗಿಬೇಕು. ಕಳಿಬೇಕು ಅಂದ್ರೆ ನಾನು ಮುಂದೆ ಹೇಳ್ಕೊಡ್ತೀನಿ, ಆಯ್ತಲ್ಲ. ಭಿನ್ನರಾಶಿಯನ್ನ ಕೂಡ್ಬೇಕು ಅಂದ್ರೆ ಮತ್ತೊಂದು ಭಿನ್ನರಾಶಿ ಕೂಡ್ಲಿ ಅಥವಾ ಮತ್ತೊಂದು ಸಂಖ್ಯೆ ಕೂಡ್ಬೇಕು ಅಂದ್ರೆ ಭಿನ್ನರಾಶಿಗೆ ಕೂಡ್ಬೇಕು. ಭಿನ್ನರಾಶಿಯನ್ನ ಮತ್ತೊಂದು ಸಂಖ್ಯೆಗೆ ಕೂಡ್ಬೇಕು ಅಂದ್ರೆ ಲಾಸ ತೆಗಿಬೇಕು. ಲಾಸ ತೆಗೆಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಒಂದು ಸಂಖ್ಯೆ ಒಂದು ಭಿನ್ನರಾಶಿ ಇದ್ರೆ ಭಿನ್ನರಾಶಿಯ ಛೇದ ಆ ಎರಡೂ ಸಂಖ್ಯೆಗಳಿಗೆ ಏನಾಗುತ್ತೆ, ಲಾಸ ಆಗುತ್ತೆ. ಇದು ಸಂಖ್ಯೆ, ಇದು 4/7 ಅನ್ನೋದು ಒಂದು ಭಿನ್ನರಾಶಿ ಆದಾಗ 3 ಮತ್ತು 4/7ಕ್ಕೆ ಲಾಸ ಎಷ್ಟು, 7. ಸೊ ಲಾಸ ಬರ್ದಾದ್ಮೇಲೆ ಇದ್ರ ಕೆಳಗೆ ಛೇದ ಕೊಟ್ಟಿಲ್ಲ, ಅಂತ ಸಂದರ್ಭದಲ್ಲಿ ಲಾಸವನ್ನು ಗುಣಿಸಿ 7 ಮೂರ್ಲೆ 21. ಇದ್ರ ಕೆಳಗೆ ಛೇದ ಇದೆ, ಛೇದ ಇದ್ದಾಗ ಲಾಸವನ್ನ ಭಾಗಿಸ್ಬೇಕು. ಛೇದದಿಂದ ಲಾಸವನ್ನ ಭಾಗಿಸಿ ಎಷ್ಟು ಟೈಮಿಗೆ ಹೋಗುತ್ತೆ, ಒಂದು ಟೈಮಿಗೆ. ಅದನ್ನ ಅಂಶಕ್ಕೆ ಗುಣಿಸಿ 4 × 4 25/7. ಡೌಟ್ ಏನಾರು ಇದೆಯಾ? ಓಕೆ, ಇನ್ನೊಂದು ನೋಡೋಣ. ಈಗ 8/9 + 7 ಇದು ಸೇಮ್. ಅವಾಗಲೇ ಒಂದು ನಂಬರು ಒಂದು ಭಿನ್ನರಾಶಿ ಕೊಟ್ಟರೆ, ಈಗ ಭಿನ್ನರಾಶಿ ಒಂದು ನಂಬರ್ ಕೊಟ್ರೆ ಇಲ್ಲಿ ಏನ್ ಮಾಡಿದ್ದಾನೆ, ಭಿನ್ನರಾಶಿಯನ್ನ ಮತ್ತೊಂದು ಸಂಖ್ಯೆಗೆ ಸೇರಿಸಿ ಅಂತ ಹೇಳಿದ್ದಾನೆ. ನಾನು ಹೇಳ್ತೀನಿ, ಭಿನ್ನರಾಶಿಯನ್ನ ಮತ್ತೊಂದು ಸಂಖ್ಯೆಗೆ ಸೇರಿಸಿದ್ರೆ